ಮಾಮ, ನಾನು ನಿನ್ನ ಹತ್ರ ಒಂದು ಮಾತು ಹೇಳಬೇಕಿತ್ತು. ಏನು? ನಂಗೆ ಯಾರ್ಯಾರನ್ನೂ ಮದುವೆ ಮಾಡ್ಕೊಳಕ್ಕೆ ಇಷ್ಟ ಇಲ್ಲ ಮಾಮ. ನಂಗೆ ನಿನ್ನೆ ಮದುವೆ ಮಾಡ್ಕೊಳಕ್ಕೆ ಇಷ್ಟ. ಮಾಡ್ಕೋತಿ? ನನಗೂ ನೀನಂದ್ರೆ ಇಷ್ಟ. ಯಾಕೆ ಗೊತ್ತಿಲ್ಲ, ಬೇರೆ ಹುಡುಗಿಯರು ನೋಡಿದ್ರೆ ಮನಸ್ಸೇ ಬರುವಲ್ತು. ನನಗೆ ನಿನ್ನ ಮೇಲೆ ಪ್ರೀತಿ ಐತಂತೂ ನಂಗೆ ಗೊತ್ತಾಗವಲ್ತು. ಸಾಲದಕ್ಕೆ ನಿನ್ನೆ ನಮ್ಮ ಅತ್ತಿಗೆಮ್ಮ ಅವ್ರ ತಂಗಿನೇ ಮದುವೆ ಮಾಡ್ಕೋತೀಯ ಅಂತ ಕೇಳಿದ್ರೆ ನಾನು ಅದಕ್ಕೂ ಒಲ್ಲೆ ಅಂತಂದೆ. ನಂಗೆ ಏನು ಮಾಡ್ಬೇಕಂತೇಳಿ ಗೊತ್ತಾಗವಲ್ತು. ಅದೇ ನಾನು ಅದನ್ನೇ ಹೇಳ್ಬೇಕಂತಿದ್ದೆ, ಇವತ್ತು ನೀನೇ ಅಂದೆ. ಕರೆನ ಮಾವ? ಹಂಗಾರ ಮಾವ ನಿಂಗೆ ನಾನಂದ್ರೆ ಇಷ್ಟ ಆಗೋದಿಲ್ಲ? ಇಷ್ಟ ಅಂತ ಕೇಳ್ತೀಯಲ್ಲ, ಭಾಳ ಇಷ್ಟ. ಆದ್ರೆ ನಮ್ಮಿಬ್ಬರು ಪ್ರೀತಿ ಮದುವೆ ಸಾಧ್ಯನಾ? ನಿಮ್ಮ ಮನ್ಯಾಗೂ ಒಪ್ಪಂಗಲ್ಲ, ನಮ್ಮ ಮನ್ಯಾಗೂ ಒಪ್ಪಂಗಲ್ಲ. ಏನು ಮಾಡೋದೀಗ? ಹೌದಲ್ಲ, ಏನು ಮಾಡೋದು? ನನಗಾರ ನಿನ್ನೆ ಮದುವೆ ಮಾಡ್ಕೋಬೇಕಂತ ಆಸೆ. ನಂಗೆ ಯಾಕೋ ಬೇರೆ ಯಾರನ್ನೂ ಮಾಡ್ಕೊಳಕ್ಕೆ ಇಷ್ಟ ಇಲ್ಲ ಮಾಮ. ಈಗ ಏನು ಮಾಡೋದು? ಯಾರಿಗೆ ಹೇಳೋದು? ನನಗೂ ಅದೇ ತಿಳಿವಲ್ತು. ಈಗ ನಾ ಏನೇ ಹೇಳಿದ್ರು ನಮ್ಮ ಮನ್ಯಾಗಂತರೂ ಒಪ್ಪಂಗಿಲ್ಲ. ನಡಿ, ನಮ್ಮ ಅವ್ನ ಮುಂದೆ ಹೇಳ್ತೇನೆ, ಯಾವ ನಾ ಮದುವೆ ಮಾಡ್ಕೋಬೇಕಂತದೆ ನಿನ್ನ ಅಂತೇಳಿ ಹೇಳ್ತೀನಿ. ನಮ್ಮ ಅವ್ನ ನಮ್ಮ ಅಪ್ಪನ ಒಪ್ಪಿಸ್ತಾಳ ಹೆಂಗಾರ ಮಾಡಿ. ನೀನು ಮತ್ತು ನಿಮ್ಮ ಮನ್ಯಾಗ ಹೇಳ್ಬೇಕು. ಏನ? ನಾನಾ? ಯಪ್ಪ ಮಾವ, ನಮ್ಮಪ್ಪ ನನ್ನ ಕೊಲೆನ ಮಾಡ್ತಾನ. ಆಮೇಲೆ ನೋಡು, ನೀ ನನ್ನ ಮದುವೆ ಮಾಡ್ಕೊಳ್ಳೋದಿರಲಿ, ನಾನು ತಿಥಿ ಮಾಡ್ಬೇಕಾಕತ್ತಿ. ಯಪ್ಪ, ನಾನು ನಮ್ಮ ಮನೆಗೆ ಹೇಳಕ್ಕೊಲ್ಲಪ್ಪ ಯಪ್ಪ. ಅಯ್ಯಯ್ಯ, ಮತ್ತೆ ಹಿಂಗಂದ್ರೆ ಹೆಂಗೆ? ನಾವೇ ಬಂದು ನಿಮ್ಮ ಮನೆ ಮಾತಾಡೋಕ್ಕಾಕತ್ತೇನ? ಮೊದಲೇ ನಮ್ಮಪ್ಪ ನಿಮ್ಮ ಊನ ಮೇಲೆ ಎಷ್ಟು ಸಿಟ್ಟದನ ಅತ್ತಿ ಮ್ಯಾಗ ಅಂತ ಗೊತ್ತೈತಲ್ಲ. ಈಗ ನಮ್ಮ ಮನ್ಯಾಗ ನಾನು ಮದ್ವೆಗೆ ಹೆಂಗೆ ಒಪ್ಸೋದಂತ ನಾ ಯೋಚನೆ ಮಾಡತ್ತೀನಿ. ನೀನು ನೋಡಿದ್ರೆ ಹೆಂಗಂತೀಯಲ್ಲ. ಏನು ಮಾಡೋದೀಗ? ನನಗೂ ಏನು ಹೇಳ್ಬೇಕಂತ ಗೊತ್ತಾಗವಲ್ತು. ಬಿಟ್ಕೊಟ್ಟು ಮದುವೆ ಮಾಡ್ಕೊಳಕ್ಕೂ ಇಷ್ಟ ಇಲ್ಲ. ಅದನ್ನೇ ಹೇಳಿದ್ದ, ನೀನೇ ಮಾತಾಡು ನಮ್ಮ ಮನ್ಯಾಗು. ಮೊದಲು ನೀ ಮಾತಾಡ್ಕೊ ನಿಮ್ಮ ಮನ್ಯಾಗ. ಅವ್ರು ಏನು ರಿಯಾಕ್ಷನ್ ಕೊಡ್ತಾರ ಅನ್ನೋದ್ರ ಮ್ಯಾಗ ನನಗೆ ಹೇಳು, ಆಮೇಲೆ ವಿಚಾರ ಮಾಡೋಣ. ಅದು ಹೋಗ್ಲಿ ಬಿಡ ಮಾಮ. ನಿಂಗೆ ಯಾವಾಗಿಂದ ನನ್ನ ಮೇಲೆ ಪ್ರೀತಿ ಬಂತು? ನಂಗೆ ಹೇಳ ಇಲ್ಲ ನೀನು. ಯಾವಾಗ ಏನು ಅನ್ನಿಸ್ತು ಹೇಳ ಮಾಮ ಒಂದ್ಸಲ. ಓಯ್, ನಂಗೆ ನಿನ್ನ ಮೇಲೆ ಪ್ರೀತಿ ಐತಂತಲೇ ನಂಗೆ ಗೊತ್ತಿದ್ದಿಲ್ಲ. ಏನೋ ಒಟ್ಟು ನೀನಂದ್ರೆ ಇಷ್ಟ, ನೀನು ಭೇಟಿ ಆಗ್ಬೇಕು ಅಷ್ಟೇ. ನಾನು ಯಾವತ್ತು ಮೊನ್ನೆ ಕನೆ ನೋಡಕ್ಕೆ ಹೋದ್ನಲ್ಲ, ಅವತ್ತೇ ಗೊತ್ತಾಗಿದ್ದು ನೀನಂದ್ರೆ ನಂಗೆ ಇಷ್ಟ ಅಂತೇಳಿ. ಅದು ಹೋಗ್ಲಿ, ನಿಂಗೆ ಯಾವಾಗಿಂದ ನಾನು ಇಷ್ಟ? ಯಾವಾಗ ಅನ್ನಿಸ್ತು ನನ್ನ ಮೇಲೆ ಲವ್ ಐತಿ ಅಂತ ಗೊತ್ತಾಗಿದ್ದು ನಿಂಗೆ ಯಾವಾಗ? ನನಗೆ ನಿನ್ನ ಮೇಲೆ ಲವ್ ಐತಿ ಅಂತ ಗೊತ್ತಾಗಿದ್ದು ನೀನು ಕನೆ ನೋಡಕ್ಕೆ ಹೋಗಿದ್ದೆಲ್ಲ ಆವಾಗ. ಯಾಕಂದರೆ ನೀನು ಬೇರೆ ಹುಡುಗಿ ನೋಡಕ್ಕೆ ಹೋಗಿ ಅಂದ ತಕ್ಷಣ ನಂಗೆ ಭಾಳ ಬೇಜಾರಾಯ್ತು. ಏನೋ ಒಟ್ಟಿನಲ್ಲಿ ಗೊತ್ತಿಲ್ಲ, ಒಂಥರ ನಂಗೆ ನಿನ್ನ ಬಿಟ್ಟು ಇರೋಕ್ಕೆ ಇಷ್ಟ ಆಗಲಿಲ್ಲ. ಭಾಳ ಮನಸ್ಸಿಗೆ ದುಃಖ ಆಯಿತು. ಆವಾಗಲೇ ಗೊತ್ತಾಗಿದ್ದು ನನಗೆ ನಿನ್ನ ಮೇಲೆ ಪ್ರೀತಿ ಐತಿ ಅಂತ. ಹೌದಾ? ನಂಗೆ ಭಾಳ ಖುಷಿ ಆಯ್ತು ನಿಜವಾಗ್ಲು. ನಿಂಗೆ ನಾನು ಇಷ್ಟ ಅಂದೆಲ್ಲ ಅದಕ್ಕೆ. ಈಗ ನಮ್ಮಿಬ್ಬರು ಪ್ರೀತಿ ನಿಮ್ಮ ಮನ್ಯಾಗ ನಮ್ಮ ಮನ್ಯಾಗ ಒಪ್ಪಿದ್ರೆ ಆಕ್ಕೈತಿ, ಇಲ್ಲಾಂದ್ರೆ ಏನು ಮಾಡೋದು ಅಂತ ಗೊತ್ತಾಗವಲ್ತು. ಸರಿ, ನಾನು ಇವತ್ತೇ ಮಾತಾಡ್ತೀನಿ ನಮ್ಮ ಅವ್ನ ಕಡೆ. ಬರಲ್ಲ, ಹಂಗಾರೆ ಲೇಟ್ ಆಯ್ತು, ಮನೆಗೆ ಹೋಗ್ತೀನಿ. ಆಯ್ತು, ಬಾಯ್ ಮಾವ. ನಾವಿಬ್ರು ಒಬ್ರಿಗೊಬ್ರು ಪ್ರಪೋಸೇ ಮಾಡಲಿಲ್ಲ. ಏ ಕೋತಿ, ಎದ್ ನಡಿ, ಪ್ರಪೋಸ್ ಅಂತೆ. ಮದುವೆನೇ ಮಾಡ್ಕೊಳತ್ತೀವಿ, ಮತ್ತೆ ಇಲ್ಲಿ ಪ್ರಪೋಸ್? ನಡಿ ನಡಿ. ಹಿಂಗೆ ನೋಡಿ, ಅದಕ್ಕೆ ಮಾವನ ಮಗನ ಮದುವೆ ಮಾಡ್ಕೋಬಾರ್ದು. ಒಂಥರ ಲವರ್ ಫೀಲಿಂಗೇ ಬರಲ್ಲ ಮಾವ. ಫಸ್ಟು ಒಂಥರ ಶಾಪಿಂಗ್ ಹೋಗ್ಬೇಕು, ಕದ್ದು ನೋಡ್ಬೇಕು, ಪಿಕ್ಚರ್ಗೆ ಹೋಗ್ಬೇಕು, ಏನೇನೋ ಆಸೆ ಇರ್ತೈತಿ, ಯಾವುದೂ ಆಗಲ್ಲ. ಸರಿ, ಹೋಗಿ ಮಾತಾಡು. ಆಯ್ತು. ಅತ್ಗೆಮ್ಮ ಅವೆಲ್ಲಗಳ ಅತ್ತಿಯವರ ಇಲ್ಲೇ ಅದಾರ, ತರಿ ಕರಿತೀನಿ. ಏನು ಒಂಥರ ಏನೋ ಎದ್ಕೊಂಡು ಕುಂತಂಗಾಗೈತಿ. ಈಗ ಏನಾರ ಸಮಸ್ಯೆನಾ? ಇಲ್ಲ, ಅವನ್ ಕರೀರಿ. ಅಯ್ಯ, ನೀನೇ ಕರಿಬೋದಿತ್ತಲ್ಲ. ಸರಿ, ಕಳಿಸ್ತೇನೆ ತಡಿ. ಅಯ್ಯೋ ದೇವ್ರೆ, ಒಳಗೆ ನೋಡಿದ್ರೆ ಅವ್ರು ಅದಾರಂತೆ, ಹೊರಗೆ ಮಾತಾಡಕ್ಕೆ ಬಂದ್ರೆ. ಅತ್ತಿಯರ ಹೊರಗೆ ಇವ ಕರೆಯತ್ತಾನ, ನಿಮ್ಮ ಸಣ್ಣ ಮಗ, 3ನೇ ಮಗ, ಮುದ್ದಿನ ಮಗ. ಏನೋ ಮಾತಾಡ್ಬೇಕಂತ. ಏನು ಮಾತಾಡ್ಬೇಕು? ಎಲ್ಲದಿಲ್ಲ ಅತ್ತೆ? ಯವ್ವ, ಇಲ್ಲದನ್ ಬೇಯ್ತಾ ಬಾವಿ ಕಡೆ. ಬಂದ್ ತಡಿಪ. ಏನು ಮಾತಾಡತ್ತಾರ? ತಾಯಿ ಮಗ? ನನ್ನ ಬಗ್ಗೆನಾ? ನಾ ಕೆಲ್ಸಕ್ಕೆ ಹೋಗ್ತೀನಿ ಅನ್ನಲ್ಲ, ಅದ್ರ ಬಗ್ಗೆನಾ? ಏನು ಮಾತಾಡಕತ್ತಾರ? ತಡಿ ಕೇಳಿಸ್ಕೊಳ್ಳೋಣ. ಏನು ಕೇಳವಲ್ತಲ್ಲ. ಏನೊಟ್ಟು ಮುಂದೋದ್ರೆ ಅವ್ರ ಕಣ್ಣಿಗೆ ಕಾಣ್ತಾನೆ. ಏನು ಮಾಡಲಿ? ಈಗೇನು ಮಾಡಕತ್ತಾಳ ಇಲ್ಲಿ ಗಾಡಿಗೆ ಹೊರ್ಕೊಂಡು? ಓಹೋ, ತಾಯಿ ಮಗ ಮಾತಾಡಕತ್ತಾರ, ಅದನ್ನ ಈಕಿ ಕೇಳಿಸ್ಕೊಳತ್ತಾಳ. ಕಿವಿ ಗುಳು ಅನ್ನಕತ್ತೈತಿ. ಅದೇ ಗೊತ್ತಾತ, ನಿನ್ನ ಕಿವಿ ಗುಳು ಅನ್ನಕತ್ತೈತಿ ಅಂತೇಳಿ. ಏನು ಅವರಿಬ್ರು ಮಾತಾಡತ್ತಾರ, ನೀ ಕದ್ದು ಕೇಳಿಸ್ಕೊಳಕತ್ತೀಯನ? ಇಲ್ವಾ? ಯಾರು ಮಾತಾಡತ್ತಾರ? ಓ ಅಯ್ಯೋ, ಇವ್ರು ಯಾವಾಗ ಮಾತಾಡತ್ತಾರ ಇಲ್ಲೇ? ನಾನು ನೋಡಿಲ್ ಬಿಡು. ನನ್ನ ಕಿವಿ ಗುಳು ಅನ್ನತ್ತಿತ್ತ, ಅದಕ್ಕೆ ನಿಂತಿದ್ದೆ. ಕದ್ದು ಕೇಳಿಸ್ಕೊಳಕತ್ತಾಳ ಅಸಹ್ಯ. ಯಾಕಿನ್ನೊಬ್ರು ಮಾತಾಡೋದು ಕೇಳಿಸ್ಕೋಬೇಕು? ಹೌದು, ಇವರಿಬ್ರು ಇಷ್ಟು ಗುಟ್ಟಾಗಿಲ್ಲ ಯಾಕೆ ಕೇಳಿಸ್ಕೊಳಕತ್ತಾರ, ಮಾತಾಡತ್ತಾರ? ಏನು ಮಾತಾಡಕತ್ತಾರ? ಅವ್ವ, ಅದು
ನಾನು ಮದ್ವೆ ಮಾಡ್ಕೋಬೇಕಂತ ಮಾಡೇನಿ ಬೇ ಯವ್ವ. ಮದ್ವಿನ ಮಾಡ್ಕೊಲ್ಲ, ಯಾರು ಬೇಡ ಅಂದ್ರೆ ಯಾವ್ದಾರ ಹುಡುಗಿ ಲವ್ ಮಾಡಿ ಏನ ಹಂಗೇನ್ರ ಇದ್ರೆ ಹೇಳಲ್ಲ, ಅದಕ್ಕೇನಂತ ನಾವೇನು ಬೇಡ ಅನ್ನೋದಲ್ಲಪ್ಪ, ಮಾಡ್ಕೊತೀನಿ ಅಂದ್ರೆ ಹೇಳಿ ಮಾಡ್ತೀನಿ. ಹ್ಞೂ ಅವ್ವ, ಅದು ನಾನು ಏನು ಹೇಳಪ್ಪ, ನಮ್ಮ ಮಾವನ ಮಗಳನ್ನ ಪ್ರೀತಿ ಮಾಡತ್ತೇನೆ ಬೇ, ಅತ್ತಿ ಮಗಳನ್ನ. ಹಾಂ ಏನು ಏನು ಹೇಳತ್ತಿ ನೀನು? ಹಾಂ ಹ್ಞೂ ಇಷ್ಟಪಟ್ಟೇನೆ, ಆಕಿನ್ನೇ ಮಾಡ್ಕೋಬೇಕಂತ ಆಸೆ. ಯಪ್ಪ ನಾ ಮಾತ್ರ ಇದ್ರ ತಲೆ ಹಾಕದಲ್ಲಪ್ಪ ಯಪ್ಪ, ನೀ ಅದೇನು ಮಾತಾಡ್ಕೊಂತ ಏನು ಮಾಡ್ತೀನಿ ನಿನಗೆ ಬಿಟ್ಟಿದ್ದು ಏನು, ನಾ ಇದಕ್ಕೆ ತಲೆ ಹಾಕದಲ್ಲ ಬಿಡು. ಅಲ್ಲ ನಿಂಗೇನು ತಲೆ ಬರೋಬ್ಬರಿ ಐತಿಲ್ಲಲ್ಲ, ಅವರು ನಮ್ಗೆ ನಡಕ ಇರೋ ದೇಶ ಜಗಳ ಗೊತ್ತೈತಿ ನನಗೆ, ಅಂದ್ಮ್ಯಾಗು ಮತ್ತೆ ಆ ಹುಡುಗಿನ ಪ್ರೀತಿ ಮಾಡ್ತೀನಿ ಮದುವೆ ಮಾಡ್ಕೋತೀನಿ ಅಂತಿ, ಇದಕ್ಕೆ ಏನು ಹೇಳ್ಬೇಕಲ್ಲ ಇದಕ್ಕೆ? ಹಾಂ ಅಯ್ಯೋ ದೇವ್ರೇ, ಅಲ್ಲಪ್ಪ ಯಪ್ಪ ಏನಾರ ಯಾಕೆ ಮಾಡ್ಕೋ, ಏನು ನಿಂಗೆ ತಿಳ್ದಂಗೆ ಮಾಡ್ಕೊ. ಏನ ಅಯ್ಯೋ ದೇವ್ರೇ, ಅಲ್ಲ ನಮ್ಮ ತಂಗಿ ಕೊಟ್ಟು ಇವಾಗ ಮದುವೆ ಮಾಡ್ಬೇಕಂತ ನಾ ಅನ್ಕೊಂಡೇನಿ, ಇವ ನೋಡಿದ್ರೆ ಏನು ಹೇಳಿದಕ್ಕೆ ನನಗೆ ಏನು ಮಾಡ್ಬೇಕಂತ ಗೊತ್ತಾಗೋಲ್ತಲ್ಲ. ಥೂ, ನಮ್ಮ ತಂಗಿನ ಇವನು ಕೊಟ್ಟು ಮದುವೆ ಮಾಡಿದರೆ ಈ ಮನೆಯಾಗ ಪೂರ್ತಿ ರಾಜ್ಯ ನಂದೇ ಇರ್ತದಂತ ನಾನು ಎಷ್ಟು ಆಸೆ ಇಟ್ಕೊಂಡಿದ್ದೆ, ನೋಡಿದರೆ ಹಿಂಗಾತಲ್ಲಪ್ಪ, ಏನು ಮಾಡಲಿ? ಈ ವಿಷಯ ಮೊದಲು ಮಾವಾರ ಮುಂದೆ ಮುಟ್ಟಿಸ್ಬೇಕು, ಮುಟ್ಟಿಸಿ ಇದನ್ನು ಮೊದಲು ಮದುವೆ ಆಗ್ಲಾರ್ದಂಗೆ ಮಾಡ್ಬೇಕಷ್ಟೇ. ಇವತ್ತು ಹೆಂಗೆ ಮದುವೆ ಮಾಡ್ಕೊತಾರೆ ನಾನು ನೋಡ್ತೀನಿ, ನಮ್ಮ ತಂಗಿನೇ ಮದುವೆ ಮಾಡ್ಕೋಬೇಕು ಇವ ಒಂದು, ಇಲ್ಲ ಬೇಡ ಬೇಡ. ಅವ್ವ ನೀನೇ ಮಾತಾಡವ ಒಂದು ಸ್ವಲ್ಪ, ಅವ್ವ ಪ್ಲೀಸ್ ಅವ್ವ, ಯಾಕಂದ್ರೆ ನಾ ಭಾಳ ಇಷ್ಟಪಟ್ಟೇನವ್ವ, ಮದುವೆ ಮಾಡ್ಕೋಬೇಕಂತದೀನಿ. ನಿಮ್ಮ ಜಗಳ ದೊಡ್ಡವ್ರು ನೀವು ಮಾಡ್ಕೊಂಡಿದ್ದು, ಅದಕ್ಕೆ ನಾವೇನು ಮಾಡೋಕ್ಕಾಗತ್ತವ? ಈಗ ನೀ ಏಕಾಏಕಿ ಬೇಡ ಅಂದ್ರೆ ನಂಗೆ ಬೇಜಾರಾಗಂಗಿಲ್ಲನ, ಪ್ಲೀಸ್ ಅವ್ವ. ನೀನು ಬೇಜಾರು ಮನೆ ಹಾಳಾತು, ಅಲ್ಲಿ ನಿಮ್ಮಪ್ಪ ಮೊದಲೇ ನಿಮ್ಮ ಅತ್ತಿ ಕಂಡ್ರೆ ಉರಿದು ಬೀಳ್ತಾನ, ಈಗ ನೀನು ಮತ್ತಿದು ಹಿಂಗೆ ಅಂತಂದ್ರೆ ಯಪ್ಪ ದೇವ್ರೆ, ಅದ್ರಾಗ ಬೇರೆ ನಿಮ್ಮ ಅತ್ತಿಗಾರ ಏನು ಮನ್ಸೈತೆ ಅಂತ ತಿಳ್ಕೊಂಡಿಯಾ? ನಿಮ್ಮ ಅತ್ತಿಗೂ ಮನ್ಸಿಲ್ಲ, ನಿನ್ನ ಕೂಟ ಈ ಮನೆ ಬೀಗ್ತಾನ ಬೆಳ್ಸಾಕ, ಈಗ ಅಕ್ಕಿಗೆ ಹೋಗಿ ಅಲ್ಲಿ ಹೇಳಿಂದ ಏನೈತೆ ಬಾ ಹೇಳ್ತೇನೆ ಅಂದಾಳ ಮನ್ಯಾಗ. ಏನ ನೋಡಪ್ಪ ನಿಮಗೆ ಹುಡುಗರಿಗೆ, ನಿಮಗೆ ಬ್ಯಾಡ ಅಂದಿದ್ದೆ ಮಾಡೋದೇ ಒಂದು ದೊಡ್ಡ ಸಡಗ್ರ, ಏನಾರ ಮಾಡ್ಕೊರಿ, ನಾ ಹೋಗ್ತೀನಿ. ಅವ್ವ ಗಿರ್ಜಿ ನಾಷ್ಟ ಕೂಡ ಎಷ್ಟೊತ್ತಾತ? ಮನೆಯಂದಂತ ತಂದ್ಕೊಂಡ್ರೆ ಹೊತ್ತಿಗೆ ಸರಿ ಕೂಳು ಮಾಡಾಕದಲ್ಲ ಇವ ಈ ಹುಡುಗಿ, ಏನು ಹೇಳ್ಬೇಕಾತಿದಕ್ಕಂತ ಹಂಗಾರ ತನ್ನಿವೆ ತಂದೆ, ಹುಡುಗರು ತಿನ್ನಾತಾವಿಲೆ, ಹುಡುಗರು ತಿನ್ನಾತಾವ, 1 ಮಿನಿಟ್ ತಂದೆ, ಹಂಚೇನು ಹತ್ತಿಡ್ಲೆ ನಾನು ಇರದ ಎಷ್ಟು ಒಂದು ಹಂಚು, ಅದ್ರಾಗ ನಿನಗೂ ಹಾಕ್ಕೊಡ್ಬೇಕು, ಇವ್ರಿಗೆ ಹಾಕ್ಕೊಡ್ಬೇಕು, ಹುಡುಗರಿಗೆ ಹಾಕ್ಕೊಡ್ಬೇಕು, ಅಷ್ಟು ಹಾಕತ್ತಂದೆ ನೀನು ಹೇಳಿ ನೋಡೋಣ. ಯೋ ದೇವ್ರೆ, ಹೊಟ್ಟೆ ಹಸ್ಬಿಟ್ಟದ್ ಬಿಡ ಇವ. ಅಕ್ಕತಿ ಇಟ್ಟನ್ ತಡಿವಿ. ಇದು ಹಂಗ ಒಟ್ಟು ಚಾನು ತಂದ್ಬಿಡು, ಚಾ ಕುಡ್ಕೋತಾನೆ ತಿಂತಾನೆ. ಅಜ್ಜಿ ನಾಳೆ ನಂದು ಎಕ್ಸಾಮ್ ಅದಾವ, ನಿಂಗೆ ಏನೋ ಅಡಿಕೆ ಎಲ್ಲಿ ಏನೋ ಬೇಕಾದ್ರೂ ನೀ ಅಪ್ಪನ ಕಡೆ ತರಿಸ್ಕೊ, ನನಗೆ ಕಾಲೇಜಿಗೆ ಹೋಗಿ ಹುಬ್ಳಿಯಿಂದ ವಾಪಸ್ ಬರೋ ಹೊತ್ತಿನಾಗ ನೀ ಅದು ಬೇಕು ಇದು ಬೇಕು ಅಂತ ಹೇಳ್ಬೇಡ, ನಾ ಬಸ್ ಹಿಡಿಬೇಕಾ ಓಡ್ ಬಂದು ಏನು ನಿಂಗೆ ಅದು ಇದು ತರಾಕೋಬೇಕ? ಅಯ್ಯ ಅದಕ್ಕೆ ಹಂಗೆ ಕಡೆಯಕ್ಕೆ ಬಂದಿಯೇ, ನಾನು ನಿಮ್ಮ ಅಪ್ಪನ ಕಡೆನ ತರಿಸ್ಕೊತೀನಿ ಬಿಡು. ಎಂದ ಒಂದಿನ ದಾಪರುಗದ ತಂದು ಕೊಟ್ಟಿಯೇನ ಆದಿತ್ಯನ, ನಂಗೆ ಹೊಳ್ಳಿ ನೀನ ತಂದು ಕೊಡ್ತೀಯ ನಂಗೆ ಮಾಡ್ತೀಯಲ್ಲ, ಏನು ನೀ ದುಡಿಯಕ್ಕೆ ಹೋಗ್ಯೇನ? ರೊಕ್ಕ ಕೊಟ್ಟಿರ್ತೇನೆ, ಏನಾರ ಬೇಕಾತಂದ್ರು ಭಾರಿ ಇದು ಹೇಳಿ ನೀನು ಒಟ್ಟು ನೋಡು ಬರೀ ಒಂದು ಎಲ್ಲಡ್ಕಿಗೆ ಹಿಂಗೆ ಮಾಡಕ್ಕೆ ನೀನು, ನಾಳೆ ಕೈಕಾಲು ಸೋತ್ ಪೂರ ಹಾಸಿಗೆ ಹಿಡಿದು ಮಕ್ಕೊಂಡ್ರೆ ನೋಡ್ತೀರೇ ನೀವು? ಭಾರಿ ಇದೆ ನಿಂದ, ಯಾವಾಗ ನೋಡಿದ್ರು ಆತ ನಾಷ್ಟ ಮಸ್ತಿದ್ದು ತಿಂದೆ. ಇಲ್ಲಿ ಹೊರಗೆ ಅಮ್ಮ ಬಕ್ಪಕ್ಷಿ ಹಂಗೆ ಕುಂತತಿ, ಒಟ್ಟು ಕೊಡ್ಬೇಕು ಬಿಡ್ಬೇಕು ಅನ್ನೋದು ಏನಾರ ಆಕಿಗೆ ಇಲ್ಲ ಮೊಮ್ಮಗಳಿಗೆ ಮೊದಲು. ಈಗ ನಿನಗೆ ಎಲ್ಲಿಂದ ಬರ್ಬೇಕು ನೋಡು, ಅಷ್ಟ್ರು ಕೂಡ ತಿನ್ನಾಕತ್ತೀರಿ, ಇಲ್ಲಿ ನನ್ನ ಗತಿ ಏನು, ನನಗೇನಾರು ಕೊಡ್ಬೇಕು ಮಾಡ್ಬೇಕಂತ ಯಾವಕ್ಕಿಗೂ ಇಲ್ಲಿ ಹೋಗತ್ತಾಗ. ಅಯ್ಯೋ ದೇವ್ರೇ ಸಾಕತ್ತಪ್ಪ ಯಪ್ಪ. ತಗೋಬೇ ಸಮಾಧಾನ ಮಾಡ್ಕೊ, ಹಿಡಿಪಡ್ಡ ತಿನ್ನ. ಅಲ್ಲೇ ಗಿರ್ಜಿ, ನಾನು ಏನು ಮನುಷ್ಯ ಅನ್ಕೊಂಡಿ, ನೀ ದೇವ್ಗಿವ್ ಅನ್ಕೊಂಡಿಯ ನನ್ನ? ಯಾಕೆ ಬೇ ಏನಾತ? ಏನಾರ ಒಂದು ರಾಡ್ಯವ ಯವ ನಿಂದ ಅತ್ತಾಗ, ಗನ ಎಟ್ಟಿ ಮುದುಕಿ ನೋಡಿ ನೀನು ಅತ್ತಾಗ, ಏನಂತ ಕೇಳ್ತಿಲ್ಲ? ತಗೊಳ್ಳೇನು ಚಾಪಲ್ ನಿನಗೆ ಇಷ್ಟಕೊಂಡ ಪಡ್ಡಕ್ಕೂ ಬಂದಿಯಲ್ಲ, ತಗೊಂಡಿ ಒಂದು ಪಡ್ಡ. ಅಲ್ಲ ಒಂದು ಪಡ್ಡ ಹೆಚ್ಚಿಗೆ ಆತ ನಿಂಗೆ, ತಿನ್ನ ನೀನು ಅವನ ಒಂದು ಪಡ್ಡ ಹೆಚ್ಚಿಗೆ ಆಗೈತಂತ, ಇಷ್ಟು ಪಡ್ಡ ತಿಂತಿ, ಇನ್ನೂ 3 ಗಂಗಾಳ ಆದ್ರೆ ಹಾಕಿಸ್ಕೊತಿ ನೀನು, ಅವನು ಒಂದು ಪಡ್ಡಿಗೆ ಇಷ್ಟು ಇದು ಮಾಡ್ತೀಯೇನ? ಮತ್ತೆ ಬಕಾಸೂರ್ಯನಂತ ಕೇಳ್ತಿ, ತಡಿ ನೋಡೋಣ ಇವು ತಿಂದಿನ ಮತ್ತೆ ಕೇಳ್ತಿಯಲ್ಲ, ಅವಾಗ ಹಾಕಿ ಕೊಡ್ತೇನೆ ಬಿಡ್ತೇನೆ ನೋಡೋಣ. ಈ ಬಿಡಾಡಿಗೆ ನಾ ತಿನ್ನೋದ್ರ ಮ್ಯಾಗ ಕಣ್ಣು ನೋಡತ್ತಾಗ, ಯವ್ವ ದೇವ್ರೇ ಹಿಂಗ ತಲೆ ಹಿಡಿಸ್ತಾವ ಯಪ್ಪ. ದೌಡ್ ತಿನ್ನ ಆತ